ಹಾಯ್ ಎಲ್ಲರಿಗೂ ನಮಸ್ಕಾರ. ನಾನಿವತ್ತು ನಿಮಗೊಂದು ಪುಸ್ತಕವನ್ನು ಪರಿಚಯ ಮಾಡಿಕೊಡ್ತೀನಿ. ಅದು ಯಾವ ಪುಸ್ತಕ ಅಂದರೆ ಮನಸ್ಸು ಹೂವಾಗಲಿ ಜೀವನ ಜೇನಾಗಲಿ ಅಂತ ಬಿ ದಿವ್ಯಾನಂದ ಮೂರ್ತಿಯವರು ಬರೆದಿರುವಂಥ ಪುಸ್ತಕ ಇದು. ಈ ಪುಸ್ತಕ ನಮ್ಮ ಜೀವನದಲ್ಲಿ ನಾವು ನಮ್ಮ ಜೀವನವನ್ನು ಮತ್ತು ವ್ಯಕ್ತಿತ್ವವನ್ನು ಹೇಗೆ ವಿಕಸನ ಮಾಡ್ಕೋಬೇಕು ಅನ್ನೋದಕ್ಕೆ ಒಂದು ಒಳ್ಳೆಯ ಸಂದೇಶ ಇದೆ. ಚೆನ್ನಾಗಿದೆ ಇದು ತುಂಬ ಪುಸ್ತಕ. ಇದನ್ನು ನಾನು ಇಲ್ಲೇ ಮಳವಳ್ಳಿಲಿ ಒಂದು ಎಕ್ಸಿಬಿಷನ್ ಇತ್ತು, ಆವಾಗ ಅದರಲ್ಲಿ ತಗೊಂಡಿದ್ದಂಥ ಪುಸ್ತಕ. ಕಡಿಮೆ ಸಮಯದಲ್ಲಿ ಹೆಚ್ಚು ಟೈಮ್ ತಗೊಳ್ದ್ರೆ ಕಡಿಮೆ ಸಮಯದಲ್ಲಿ ನಾನು ಇದನ್ನು ಓದಿ ಮುಗಿಸ್ದೆ. ನಾನು ತುಂಬ ಇಷ್ಟ ಆಯಿತು. ಹಾಗೆ ಈ ಪುಸ್ತಕ ತುಂಬ ಚೆನ್ನಾಗಿದೆ. ನೀವು ಕೂಡ ಇದನ್ನು ತಗೊಂಡು ಓದಿ. ಚೆನ್ನಾಗಿ ಬರೆದಿದ್ದಾರೆ ದಿವ್ಯಾನಂದ ಮೂರ್ತಿ ಸರ್ ಅವರು. ಈ ಪುಸ್ತಕದ ಅಂದರೆ ಜೀವನದಲ್ಲಿ ನಾವು ಯಾವುದೋ ಒಂದು ಪುಸ್ತಕವನ್ನು ತಗೊಂಡು ತುಂಬ ದಿನಗಳ ತನಕ ಕೂತಿ ಓದೋದಕ್ಕೆ ಯಾರಿಗೂ ಅಷ್ಟು ಸಮಯ ಇಲ್ಲ. ಆದರೆ ಈ ಪುಸ್ತಕನ ಒಂದೆರಡು ಪುಟಗಳು ಓದಿ, 2-3 ಪುಟಗಳು ಓದಿದ ನಂತರ ಹಾಗೆ ಕೂಡ ಊಟ ಮಾಡೋಕ್ಕೂ ಅಂದರೆ ಆಮೇಲೆ ಮಾಡೋ ಯಾವುದೇ ಕೆಲಸ ಇದ್ದರೂ ಆಮೇಲೆ ಮಾಡೋಣ, ಫಸ್ಟ್ ಪುಸ್ತಕ ಓದೋಣ, ಇದನ್ನು ಓದಿ ಮುಗಿಸೋಣ ಅನ್ನೋಷ್ಟು ಕುತೂಹಲವಾಗಿ ತುಂಬ ಚೆನ್ನಾಗಿದೆ. ಜೀವನದಲ್ಲಿ ಒಳ್ಳೆಯ ಮೌಲ್ಯಗಳನ್ನು ಬೆಳೆಸ್ಕೊಳ್ಳೋಕ್ಕೆ ಇದೊಂದು ಪುಸ್ತಕ ಒಂದು ಒಳ್ಳೆಯ ದಾರಿದೀಪ ಆಗುತ್ತೆ. ಚೆನ್ನಾಗಿದೆ ಈ ಪುಸ್ತಕ, ಓದಿ ಎಲ್ಲರೂ.